ಜಲಮಂಡಳಿಯ ಒಳಗೂ ಕೂಡ ಆಂತರಿಕ ತನಿಖೆ ನಡೆದಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಆಂತರಿಕ ತನಿಖೆ ಕೂಡ ನಡೆದಿದೆ. 3 ಎಂಜಿನಿಯರ್ಗಳಿಂದ ತನಿಖೆ ಮಾಡಿಸಿದೆ ಜಲಮಂಡಳಿ. ಆದರೆ ತನಿಖಾ ವರದಿಯನ್ನ ಹೊರಬಿಡೋದಕ್ಕೆ ಜಲಮಂಡಳಿ ಹಿಂದೇಟು ಹಾಕ್ತಾ ಇದೆ. ಚೇಂಬರ್ನ ಮೇಲಿನ ಹೊದಿಕೆ ಕಳ್ಳತನ ಆಗೋಗಿದೆ ಅಂತ ಬೇರೆ 3 ಕಡೆ ಓಪನ್ ಇಟ್ಟಿದ್ದಾರೆ. ಅಲ್ಲಿ 3 ಚೇಂಬರ್ ಕಳ್ಳತನ ಆಗೋಗಿದೆಯಂತೆ. ಮೇಲು ಹೊದಿಕೆ ಇದಕ್ಕಿದ್ದಂಗೆ ಕಳ್ಳತನ ಆಗದೇ ಇರೋಂಗೆ ಹೊದಿಕೆ ಹಾಕಕ್ಕೆ ಬರಲ್ವಾ? ನಟ್ಸ್ ಎಲ್ಲ ಹಾಕಕ್ ಬರಲ್ವಾ? ವರದಿಯನ್ನ ಬಹಿರಂಗ ಮಾಡಕ್ಕೆ, ತನಿಖಾ ವರದಿಯನ್ನ ಬಹಿರಂಗ ಮಾಡಕ್ಕೆ ಜಲಮಂಡಳಿಗೆ ಇಷ್ಟೊಂದು ಹಿಂಜರಿಕೆ ಯಾಕೆ? ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಜಲಮಂಡಳಿ? ನೋಡಿ, ಬೇಕಾಬಿಟ್ಟಿ ಬೇಜವಾಬ್ದಾರಿ ಊರು ತುಂಬಾ ಹಿಂಗೆ ಎಷ್ಟೊಂದು ಕಾಮಗಾರಿಗಳಲ್ಲಿ ಓಪನ್ ಬಿಟ್ಟಿರ್ತಾರೆ. ಅದರಲ್ಲಿ ಕಗ್ಗಲಿಪುರದ ಈ ಒಂದು ಕಾಮಗಾರಿ ಓಪನ್ ಬಿಟ್ಟಿದ್ದಂಥದ್ದು ವಾಟರ್ ಚೇಂಬರ್ ನಿರ್ಮಾಣ ಹಂತದಲ್ಲಿತ್ತು. ಅಲ್ಲಿ 3 ಕಡೆ ಆತರ ಓಪನಿಂಗ್ ಇದೆ, ಓಪನ್ ಬಿಟ್ಟಿದ್ದಾರೆ. ಅಲ್ಲಿ ಯಾರು ಬೇಕಾದ್ರೂ ಬಂದು ಬೀಳ್ಬೋದು, ಪುಟ್ಟ ಮಕ್ಕಳು. ಆ ರೀತಿ ಆ ಓಪನ್ ಬಿಟ್ಟಿರೋದಕ್ಕೆ ಮೇಲು ಹೊದಿಕೆ ಕಳ್ತನ ಆಗೋಗಿದೆ ಅಂತ ಬೇರೆ ಈಗ ಬಿಡಬ್ಲ್ಯೂಎಸ್ಎಸ್ಬಿ ಇಂದ ಸಮಜಾಯಿಷಿ ಕೊಡ್ತಾ ಇರತಕ್ಕಂಥದ್ದು ನಡೀತಾ ಇದೆ. ಕಳ್ತನ ಆಗೋದಾದ್ರೆ ಅದನ್ನ ಓಪನ್ ಫೆನ್ಸಿಂಗ್ ಮಾಡದೆ ಓಪನ್ ಹೆಂಗ್ ಬಿಡ್ತೀರಾ ನೀವು? ಅಟ್ಲೀಸ್ಟ್ ಅಲ್ಲಿ ಶೀಟ್ಸ್ ಹಾಕಿ ಫೆನ್ಸಿಂಗ್ ಮಾಡ್ಬೇಕಲ್ವಾ, ಅಥವಾ ಬ್ಯಾರಿಕೇಡ್ ಹಾಕಿ ಫೆನ್ಸಿಂಗ್ ಮಾಡ್ಬೇಕಲ್ವಾ, ಕ್ಲೋಸ್ ಮಾಡ್ಬೇಕಲ್ವಾ? ಅಲ್ಲಿ ಒಳಗೆ ಯಾರಾದ್ರೂ ಎಂಟರ್ ಆಗಕ್ಕೆ ಹೆಂಗೆ ಅವಕಾಶ ಆಗತ್ತೆ? ಅದನ್ನು ಕರ್ಕೊಂಡು ಹೋಗ್ಬಿಟ್ರು ಅಂತೀರೇನೋ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಡೆಫಿನೆಟ್ಲಿ ಇದಕ್ಕೆ ಯಾರು ಹೊಣೆಗಾರರೋ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಂತಂದ್ರೆ ಜೀವ ಪುಕ್ಸಟ್ಟೆ ಬರೋದಿಲ್ಲ, ಒಂದು ಜೀವ ಹೋಗಿದೆ ಇಲ್ಲಿ, ನೆನ್ಪಿಟ್ಕೋಬೇಕು ನಾವು. ಸೊ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಿದೆ? ಜಲಮಂಡಳಿ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕಗ್ಗಲಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಗ್ಗಲಿಪುರ ಪೊಲೀಸರು 3 ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ ನ ಎಇ ಆಗಿರುವಂತಹ ಯತಿರಾಜ್, ಎಇ ಆಗಿರುವಂತಹ ದಿಲೀಪ್ ಕುಮಾರ್ ಹಾಗೂ ಇನ್ನೊಬ್ಬ ಜಲಮಂಡಳಿ ಅಧಿಕಾರಿಯ ಮೇಲೆ ಇದೀಗ 3 ಆರೋಪಿಗಳನ್ನಾಗಿ ಮಾಡಿ ಕಗ್ಗಲಿಪುರ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಅಂದ್ರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಇಲ್ಲಿ ಜಲಮಂಡಳಿ ನಿರ್ಲಕ್ಷ್ಯ ಎದ್ದು ಕಂಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಪ್ರಾಥಮಿಕವಾಗಿ ಇದೀಗ 3 ಆರೋಪಿಗಳನ್ನಾಗಿ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಕರೆದಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಯಾವಾಗ ಈ ಒಂದು ಕನ್ಸ್ಟ್ರಕ್ಷನ್ ಶುರುವಾಯಿತು, ಎಷ್ಟು ವರ್ಷದಲ್ಲಿ ಮುಗಿಸಿದ ನಂತರ ಆ ಒಂದು ಕಾಂಕ್ರೀಟ್ ಚೇಂಬರ್ ನ ನೀವು ಮುಚ್ಚಿದ್ರ ಅನ್ನೋದು ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲವನ್ನೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ತರುವಂತ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಯಾರೋ ಕಳ್ಳರು ಅದರ ಚೇಂಬರ್ ಕವರ್ ಅನ್ನು ಕತ್ಕೊಂಡು ಹೋಗಿದ್ರು ಅನ್ನೋ ಆರೋಪವನ್ನು ಮಾಡಿದ್ರು. ನಾವು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ವಿ, ಎಲ್ಲಾ ರೀತಿಯ ಕವರ್ ಅನ್ನು ಕೂಡ ನಾವು ಕ್ಲೋಸ್ ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಖುದ್ದು ಪೊಲೀಸರಿಗೂ ಕೂಡ ಈ ಒಂದು ಮಾಹಿತಿಯನ್ನು ನೀಡಿದ್ರು. ಈ ಹಿನ್ನೆಲೆ ಅದಕ್ಕೆ ಕ್ಲೋಸ್ ಆಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನೇನು ಪ್ರೂಫ್ ಇದೆ ಅದನ್ನು ವಿಚಾರಣೆ ಸಂದರ್ಭದಲ್ಲಿ ತರುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಶ್ರೀಲಕ್ಷ್ಮಿ, ಮತ್ತೊಂದು ವಿಚಾರ ಏನಂದ್ರೆ, ಯಾವಾಗ ಈ ಒಂದು ಪ್ರಕರಣವನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು, ಅಂದ್ರೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು, ತದನಂತರದಲ್ಲಿ ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಒಂದು ಭರವಸೆಯನ್ನು ಕೊಟ್ಟಿದ್ರು. 3 ದಿನದ ಒಳಗಾಗಿ ನಾವು ಆಂತರಿಕ ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ವರದಿಯನ್ನು ತರಿಸ್ತೀವಿ, ಫೆಬ್ರವರಿ 5ಕ್ಕೆ ವರದಿ ನಮ್ಮ ಕೈ ಸೇರುತ್ತೆ ಅಂತ ಅಂದಿದ್ರು. ಸಮಿತಿ ರಚನೆ ಆಗಿತ್ತು, ತನಿಖೆ ಕೂಡ ಆಗಿತ್ತು, ವರದಿ ಕೂಡ ಕೈ ಸೇರಿದೆ. ಹಾಗಾದ್ರೆ ಆ ಒಂದು ವರದಿಯನ್ನು ರಿಪೋರ್ಟ್ ಅನ್ನು ಯಾಕೆ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಪೊಲೀಸ್ ತನಿಖೆಯಲ್ಲಿ ಇಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಂಡಿರುವುದರಿಂದ ಎಲ್ಲೋ ಒಂದು ಕಡೆ ತಮ್ಮ ಆಂತರಿಕ ಸಮಿತಿಯಲ್ಲೂ ಕೂಡ, ಅಂದ್ರೆ ಸಮಿತಿ ತನಿಖೆಯಲ್ಲೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಂಡಿರುವ ಹಿನ್ನೆಲೆ, ಅದು ದೃಢವಾದಿರುವಂತಹ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕೆ ರಿಪೋರ್ಟ್ ಅನ್ನು ಬಹಿರಂಗಪಡಿಸದೆಲ್ಲ ಒಂದು ಕಡೆ ಹಿಂದೆಟಾಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೀಗ ವಿಚಾರಣೆ ನಂತರ ಅಂದ್ರೆ 3 ಆರೋಪಿಗಳನ್ನ ಮಾಡಿ ಕಗ್ಗಲಿಪುರ ಪೊಲೀಸರು ವಿಚಾರಣೆ ಮಾಡ್ತಿದ್ದರು. ಈ ಒಂದು ವಿಚಾರಣೆ ನಂತರ ಇದರ ಅಸಲಿತ್ತಿ ಏನು, ಅದ್ರ ಕೂಡ ಪ್ರಮುಖವಾಗಿ ಜಲಮಂಡಳಿ ಯಾವ ರೀತಿಯ ನಿರ್ಲಕ್ಷ್ಯ ಮಾಡಿದೆ. ಯಾಕಂದ್ರೆ ಇದು ಒಂದೇ ಅಲ್ಲ, ಸುತ್ತಮುತ್ತಲು ಕೂಡ ಇದೇ ರೀತಿ ಓಪನ್ ಚೇಂಬರ್ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡಿತ್ತು, ಅಲ್ಲೂ ಕೂಡ ಓಪನ್ ಇದೆ ಅನ್ನೋದು ಕೂಡ ಖುದ್ದು ಪೊಲೀಸರ ಗಮನಕ್ಕೆ ಇರುವುದರಿಂದ ಕೂಡ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ. ಜಲಮಂಡಳಿಯ ಒಳಗೂ ಕೂಡ ಆಂತರಿಕ ತನಿಖೆ ನಡೆದಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಆಂತರಿಕ ತನಿಖೆ ಕೂಡ ನಡೆದಿದೆ. 3 ಎಂಜಿನಿಯರ್ಗಳಿಂದ ತನಿಖೆ ಮಾಡಿಸಿದೆ ಜಲಮಂಡಳಿ. ಆದರೆ ತನಿಖಾ ವರದಿಯನ್ನ ಹೊರಬಿಡೋದಕ್ಕೆ ಜಲಮಂಡಳಿ ಹಿಂದೇಟು ಹಾಕ್ತಾ ಇದೆ. ಚೇಂಬರ್ನ ಮೇಲಿನ ಹೊದಿಕೆ ಕಳ್ಳತನ ಆಗೋಗಿದೆ ಅಂತ ಬೇರೆ 3 ಕಡೆ ಓಪನ್ ಇಟ್ಟಿದ್ದಾರೆ. ಅಲ್ಲಿ 3 ಚೇಂಬರ್ ಕಳ್ಳತನ ಆಗೋಗಿದೆಯಂತೆ. ಮೇಲು ಹೊದಿಕೆ ಇದಕ್ಕಿದ್ದಂಗೆ ಕಳ್ಳತನ ಆಗದೇ ಇರೋಂಗೆ ಹೊದಿಕೆ ಹಾಕಕ್ಕೆ ಬರಲ್ವಾ? ನಟ್ಸ್ ಎಲ್ಲ ಹಾಕಕ್ ಬರಲ್ವಾ? ವರದಿಯನ್ನ ಬಹಿರಂಗ ಮಾಡಕ್ಕೆ, ತನಿಖಾ ವರದಿಯನ್ನ ಬಹಿರಂಗ ಮಾಡಕ್ಕೆ ಜಲಮಂಡಳಿಗೆ ಇಷ್ಟೊಂದು ಹಿಂಜರಿಕೆ ಯಾಕೆ? ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಜಲಮಂಡಳಿ?
ನೋಡಿ, ಬೇಕಾಬಿಟ್ಟಿ ಬೇಜವಾಬ್ದಾರಿ ಊರ್ ತುಂಬಾ ಹಿಂಗೆ ಎಷ್ಟೊಂದು ಕಾಮಗಾರಿಗಳಲ್ಲಿ ಓಪನ್ ಬಿಟ್ಟಿರ್ತಾರೆ. ಅದರಲ್ಲಿ ಕಗ್ಗಲಿಪುರದ ಈ ಒಂದು ಕಾಮಗಾರಿ ಓಪನ್ ಬಿಟ್ಟಿದ್ದಂಥದ್ದು ವಾಟರ್ ಚೇಂಬರ್ ನಿರ್ಮಾಣ ಹಂತದಲ್ಲಿತ್ತು. ಅಲ್ಲಿ 3 ಕಡೆ ಆತರ ಓಪನಿಂಗ್ ಇದೆ, ಓಪನ್ ಬಿಟ್ಟಿದ್ದಾರೆ. ಅಲ್ಲಿ ಯಾರು ಬೇಕಾದ್ರೂ ಬಂದು ಬೀಳ್ಬೋದು, ಪುಟ್ಟ ಮಕ್ಕಳು. ಆ ರೀತಿ ಆ ಓಪನ್ ಬಿಟ್ಟಿರೋದಕ್ಕೆ ಮೇಲು ಹೋದಕ್ಕೆ ಕಳ್ತನ ಆಗೋಗಿದೆ ಅಂತ ಬೇರೆ ಈಗ BWSSB ಇಂದ ಸಮಜಾಯಿಷಿ ಕೊಡ್ತಾ ಇರತಕ್ಕಂಥದ್ದು ನಡೀತಾ ಇದೆ. ಕಳ್ತನ ಆಗೋದಾದ್ರೆ ಅದನ್ನ ಓಪನ್ ಫೆನ್ಸಿಂಗ್ ಮಾಡದೆ ಓಪನ್ ಹೆಂಗ್ ಬಿಡ್ತೀರಾ ನೀವು? ಅಟ್ಲೀಸ್ಟ್ ಅಲ್ಲಿ ಶೀಟ್ಸ್ ಹಾಕಿ ಫೆನ್ಸಿಂಗ್ ಮಾಡ್ಬೇಕಲ್ವಾ, ಅಥವಾ ಬ್ಯಾರಿಕೇಡ್ ಹಾಕಿ ಫೆನ್ಸಿಂಗ್ ಮಾಡ್ಬೇಕಲ್ವಾ, ಕ್ಲೋಸ್ ಮಾಡ್ಬೇಕಲ್ವಾ? ಅಲ್ಲಿ ಒಳಗೆ ಯಾರಾದ್ರೂ ಎಂಟರ್ ಆಗಕ್ಕೆ ಹೆಂಗೆ ಅವಕಾಶ ಆಗತ್ತೆ? ಅದನ್ನು ಕರ್ಕೊಂಡು ಹೋಗ್ಬಿಟ್ರು ಅಂತೀರೇನು? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಡೆಫಿನೆಟ್ಲಿ ಇದಕ್ಕೆ ಯಾರು ಹೊಣೆಗಾರರೋ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಂತಂದ್ರೆ ಜೀವ ಪುಕ್ಸಟ್ಟೆ ಬರೋದಿಲ್ಲ, ಒಂದು ಜೀವ ಹೋಗಿದೆ ಇಲ್ಲಿ, ನೆನ್ಪಿಟ್ಕೋಬೇಕು ನಾವು. ಸೊ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಿದೆ? ಜಲಮಂಡಳಿ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕಗ್ಗಲಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಗ್ಗಲಿಪುರ ಪೊಲೀಸರು 3 ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ ನ ಎಇ ಆಗಿರುವಂತಹ ಯತಿರಾಜ್, ಎಇ ಆಗಿರುವಂತಹ ದಿಲೀಪ್ ಕುಮಾರ್ ಹಾಗೂ ಇನ್ನೊಬ್ಬ ಜಲಮಂಡಳಿ ಅಧಿಕಾರಿಯ ಮೇಲೆ ಇದೀಗ 3 ಆರೋಪಿಗಳನ್ನಾಗಿ ಮಾಡಿ ಕಗ್ಗಲಿಪುರ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಅಂದ್ರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಇಲ್ಲಿ ಜಲಮಂಡಳಿ ನಿರ್ಲಕ್ಷ್ಯ ಎದ್ದು ಕಂಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಪ್ರಾಥಮಿಕವಾಗಿ ಇದೀಗ 3 ಆರೋಪಿಗಳನ್ನಾಗಿ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಕರೆದಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಯಾವಾಗ ಈ ಒಂದು ಕನ್ಸ್ಟ್ರಕ್ಷನ್ ಶುರುವಾಯಿತು, ಎಷ್ಟು ವರ್ಷದಲ್ಲಿ ಮುಗಿಸಿದ ನಂತರ ಆ ಒಂದು ಕಾಂಕ್ರೀಟ್ ಚೇಂಬರ್ ನ ನೀವು ಮುಚ್ಚಿದ್ರ ಅನ್ನೋದು ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲವನ್ನೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ತರುವಂತ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಯಾರೋ ಕಳ್ಳರು ಅದರ ಚೇಂಬರ್ ಕವರ್ ಅನ್ನು ಕತ್ಕೊಂಡು ಹೋಗಿದ್ರು ಅನ್ನೋ ಆರೋಪವನ್ನು ಮಾಡಿದ್ರು. ನಾವು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ವಿ, ಎಲ್ಲಾ ರೀತಿಯ ಕವರ್ ಅನ್ನು ಕೂಡ ನಾವು ಕ್ಲೋಸ್ ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಖುದ್ದು ಪೊಲೀಸರಿಗೂ ಕೂಡ ಈ ಒಂದು ಮಾಹಿತಿಯನ್ನು ನೀಡಿದ್ರು. ಈ ಹಿನ್ನೆಲೆ ಅದಕ್ಕೆ ಕ್ಲೋಸ್ ಆಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನೇನು ಪ್ರೂಫ್ ಇದೆ ಅದನ್ನು ವಿಚಾರಣೆ ಸಂದರ್ಭದಲ್ಲಿ ತರುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಶ್ರೀಲಕ್ಷ್ಮಿ, ಮತ್ತೊಂದು ವಿಚಾರ ಏನಂದ್ರೆ, ಯಾವಾಗ ಈ ಒಂದು ಪ್ರಕರಣವನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು, ಅಂದ್ರೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು, ತದನಂತರದಲ್ಲಿ ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಒಂದು ಭರವಸೆಯನ್ನು ಕೊಟ್ಟಿದ್ರು. 3 ದಿನದ ಒಳಗಾಗಿ ನಾವು ಆಂತರಿಕ ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ವರದಿಯನ್ನು ತರಿಸಿ ಫೆಬ್ರವರಿ 5ಕ್ಕೆ ವರದಿ ನಮ್ಮ ಕೈ ಸೇರುತ್ತೆ ಅಂತ ಅಂದಿದ್ರು. ಸಮಿತಿ ರಚನೆ ಆಗಿತ್ತು, ತನಿಖೆ ಕೂಡ ಆಗಿತ್ತು, ವರದಿ ಕೂಡ ಕೈ ಸೇರಿದೆ. ಹಾಗಾದ್ರೆ ಆ ಒಂದು ವರದಿಯನ್ನು ರಿಪೋರ್ಟ್ ಅನ್ನು ಯಾಕೆ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಪೊಲೀಸ್ ತನಿಖೆಯಲ್ಲಿ ಇಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಂಡಿರುವುದರಿಂದ ಎಲ್ಲೋ ಒಂದು ಕಡೆ ತಮ್ಮ ಆಂತರಿಕ ಸಮಿತಿಯಲ್ಲೂ ಕೂಡ ಅಂದ್ರೆ ಸಮಿತಿಯ ತನಿಖೆಯಲ್ಲೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಂಡಿರುವ ಹಿನ್ನೆಲೆ, ಅದು ದೃಢವಾದಿರುವಂತಹ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕೆ ರಿಪೋರ್ಟ್ ಅನ್ನು ಬಹಿರಂಗಪಡಿಸದೆಲ್ಲ ಒಂದು ಕಡೆ ಹಿಂದೆಟಾಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೀಗ ವಿಚಾರಣೆ ನಂತರ ಅಂದ್ರೆ 3 ಆರೋಪಿಗಳನ್ನ ಮಾಡಿ ಕಗ್ಗಲಿಪುರ ಪೊಲೀಸರು ವಿಚಾರಣೆ ಮಾಡ್ತಿದ್ದರು. ಈ ಒಂದು ವಿಚಾರಣೆ ನಂತರ ಇದರ ಅಸಲಿಯತ್ತು ಏನು, ಅದ್ರ ಕೂಡ ಪ್ರಮುಖವಾಗಿ ಜಲಮಂಡಳಿ ಯಾವ ರೀತಿಯ ನಿರ್ಲಕ್ಷ್ಯ ಮಾಡಿದೆ. ಯಾಕಂದ್ರೆ ಇದು ಒಂದೇ ಅಲ್ಲ, ಸುತ್ತಮುತ್ತಲು ಕೂಡ ಇದೇ ರೀತಿ ಓಪನ್ ಚೇಂಬರ್ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡಿತ್ತು, ಅಲ್ಲೂ ಕೂಡ ಓಪನ್ ಇದೆ ಅನ್ನೋದು ಕೂಡ ಖುದ್ದು ಪೊಲೀಸರ ಗಮನಕ್ಕೆ ಇರುವುದರಿಂದ ಕೂಡ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.